ಇದು ಸತ್ಯದ ಬೆಳಕು. ವಜ್ರಾಕ್ಷ ನ್ಯೂಸ್ಗೆ ಸ್ವಾಗತ. ನಾನು ಗುರುರಾಜ್ ಬಡ್ಗೆ. ದಾವಣಗೆರೆ ಚಿಗಟೇರಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಸಂಭವಿಸಿರುವ ಸಿಲಿಂಡರ್ ಸ್ಫೋಟದ ಘಟನೆ ಅತ್ಯಂತ ಗಂಭೀರವಾಗಿದೆ. ಇದರ ಬಗ್ಗೆ ತಕ್ಷಣವೇ ಸಮಗ್ರ ಮತ್ತು ಸ್ವತಂತ್ರ ತನಿಖೆ ನಡೆಸಬೇಕೆಂದು ಎಸ್ಡಿಪಿಐ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಫ್ಸರ್ ಕೋಡ್ಲಿಪೇಟೆ ಅವರು ಆಗ್ರಹಿಸಿದ್ದಾರೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಾರ್ವಜನಿಕರ ಜೀವ ಭದ್ರತೆ ಅತ್ಯಂತ ಪ್ರಮುಖವಾಗಿದ್ದು, ಇಂತಹ ಘಟನೆಗಳು ಜನರಲ್ಲಿ ಆತಂಕವನ್ನು ಉಂಟು ಮಾಡುತ್ತವೆ. ಆಸ್ಪತ್ರೆಯಂತಹ ಸಂವೇದನಾಶೀಲ ಸ್ಥಳದಲ್ಲಿ ಸಿಲಿಂಡರ್ ಸ್ಫೋಟವಾಗಿರುವ ಅನುಮಾನವೇ ದೊಡ್ಡ ನಿರ್ಲಕ್ಷ್ಯವನ್ನು ಸೂಚಿಸುತ್ತದೆ. ಇದರ ಹಿಂದೆ ಯಾರಾದರೂ ಅಧಿಕಾರಿಗಳು ನಿರ್ಲಕ್ಷ್ಯ ಅಥವಾ ಲೋಪವಿದ್ದರೆ ಅದನ್ನು ಕಟ್ಟುನಿಟ್ಟಾಗಿ ಪತ್ತೆ ಹಚ್ಚಿ ಕ್ರಮ ಕೈಗೊಳ್ಳುವುದು ಅನಿವಾರ್ಯವಾಗಿದೆ ಎಂದು ಅವರು ಹೇಳಿದರು. ಇವತ್ತು ಬೆಳಿಗ್ಗೆ 7:30-8 ಗಂಟೆ ಸುಮಾರಿಗೆ ಚಿಕ್ಕೇರಿ ಹಾಸ್ಪಿಟ್ಲಿಯ ಓಟಿಯಲ್ಲಿ ಒಂದು ದೊಡ್ಡ ಅವಘಡ ಸಂಭವಿಸಿತ್ತು. ಅದು ಏನಾಗಿದೆ ಅಂತ ಸ್ಪಾಟ್ ಇನ್ಫೆಕ್ಷನ್ಗೆ ನಾನು ಮತ್ತು ನಮ್ಮ ತಂಡ ಇಲ್ಲಿ ಭೇಟಿ ನೀಡಿದ್ವಿ. ನೋಡಬೇಕಾದ್ರೆ ಬಹಳ ದೊಡ್ಡ ಅನಾಹುತ ಇಲ್ಲಿ ನಡೆದಿದೆ. ಯಾವುದೇ ಜೀವಹಾನಿ ಆಗಿಲ್ಲ ಅಂತ ಒಂದು ಸಮಾಧಾನ ಇದ್ರೂ ಕೂಡ ಈ ಘಟನೆಯಲ್ಲಿ ಯಾರ್ದಾದ್ರೂ ಜೀವಹಾನಿ ಆಗಿದ್ರೆ ಇದಕ್ಕೆ ಯಾರು ಹೊಣೆ ಆಗ್ತಾ ಇದ್ರು. ಹಾಗಾಗಿ ಇಲ್ಲಿಯ ಜಿಲ್ಲಾ ಸರ್ಜನ್ ಅವ್ರ ಹತ್ರ ಮಾತಾಡಬೇಕಾದ್ರೆ ಅವ್ರು ಆಲ್ರೆಡಿ ಕನ್ಕ್ಲೂಷನ್ಗೆ ಬಂದಿದ್ದಾರೆ, ಇದು ಶಾರ್ಟ್ ಸರ್ಕ್ಯೂಟ್ ಆಗಿದೆ ಅಂತೇಳಿ. ನಮಗೆ ಡೌಟ್ ಇದು ಶಾರ್ಟ್ ಸರ್ಕ್ಯೂಟ್ ಅಲ್ಲ. ಶಾರ್ಟ್ ಸರ್ಕ್ಯೂಟ್ ಆಗಿದ್ರೆ ಇಡೀ ಹಾಸ್ಪಿಟ್ಲ್ ವೈರಿಂಗ್ ಸುಟ್ಟೋಗ್ಬೇಕಿತ್ತು. ಇದು ಸಿಲಿಂಡರ್ ಬ್ಲಾಸ್ಟ್ ಆಗಿರುವಂತದ್ದು, ನೈಟ್ರೋಜಿನ್ ಸಪ್ಲೈ. ಆ ಸಪ್ಲೈ ಮಾಡಿರುವಂತಹ ಏಜೆನ್ಸಿಯ ಲೈಸೆನ್ಸ್ ಕ್ಯಾನ್ಸಲ್ ಆಗಬೇಕು ಮತ್ತು DH ಅವರ ಮಾತಿನ ಮೇಲೆ ನಮಗೆ ಭರವಸೆ ಬರ್ತಾ ಇಲ್ಲ. ಯಾರಿಗೂ ಇಂಜುರಿ ಆಗಿಲ್ಲ ಅಂತ ಹೇಳ್ತಾರೆ DS ಅವರು. ಇದು ಯಾವ ರೀತಿ ಸಾಧ್ಯ? ಅಲ್ಲಿ ಆ ಬ್ಲಾಸ್ಟ್ ಆಗಿರುವಂತಹ ಒಂದು ತೀವ್ರತೆ ನೋಡಿದ್ರೆ ಕನಿಷ್ಠ 5ರಿಂದ 6 ಜನರಿಗೆ ಏನಾದರೂ ಅವಘಡ ಆಗಿರುವಂತಹ ಸಾಧ್ಯತೆ ಇದೆ. ಹಾಗಾಗಿ ನಾವು ಆಗ್ರಹ ಪಡಿಸ್ತಾ ಇದ್ದೇವೆ. DS ಹತ್ರ ಮಾತಾಡಿದ ನಂತರ ಆರೋಗ್ಯ ಮಂತ್ರಿ UT ಖಾದರ್ ಅವರಿಗೆ ನಾನು ಫೋನ್ ಮಾಡಿದೆ. ಈಗ ಅವರು ಬ್ಯುಸಿ ಇದ್ದಾರೆ, ಫೋನ್ ಪಿಕ್ ಮಾಡ್ತಾ ಇಲ್ಲ. ನಾನು ಮಾತಾಡ್ತೇನೆ. ಅವರು 0 ಟ್ರಾಫಿಕ್ ಅಲ್ಲಿ ದಾವಣಗೆರೆಗೆ ಬರಬೇಕು. ಇದು ಜಿಲ್ಲಾ ಆಸ್ಪತ್ರೆಯ ವಿಚಾರ. ಇಲ್ಲಿ ಒಂದು ಸ್ವತಂತ್ರವಾದ ಫ್ರೀ ಅಂಡ್ ಫೇರ್ ತನಿಖೆ ಆಗಬೇಕು. ಮತ್ತೆ ಮುಂದೆ ಇಂತಹ ಘಟನೆಗಳು ಸಂಭವಿಸಿದ ಹಾಗೆ ಮುನ್ನೆಚ್ಚರಿಕೆ ವಹಿಸಬೇಕು. ಇಲ್ಲಿ ಫೈರ್ ಸೇಫ್ಟಿ ಇಲ್ಲ, ಆದ್ರೆ DS ಹೇಳ್ತಾ ಇದ್ರೆ ಫೈರ್ ಸೇಫ್ಟಿ ಇತ್ತು ಅಂತ ಹೇಳಿ. ಇಲ್ಲಿದೆ ಫೈರ್ ಸೇಫ್ಟಿ ತೋರಿಸ್ತಾ ಇಲ್ಲ ಅವರು. ಹಾಗಾಗಿ ಆರೋಗ್ಯ ಮಂತ್ರಿಗಳು ಇಲ್ಲಿಗೆ ಬರಬೇಕು. ಈ ಅವಸ್ಥೆ ಮಾತ್ರ ಅಲ್ಲ, ಇಲ್ಲಿ ತುಂಬಾ ಮೂಲಭೂತ ಸೌಕರ್ಯಗಳ ಕೊರತೆಯೂ ಇದೆ. ಹಾಗಾಗಿ ನಮ್ಮ ಮಾಧ್ಯಮದ ಮುಖಾಂತರ ನಾವು